ಫ್ರೆಂಡ್ಸ್, ಇವಾಗಲೇ ನೋಡಿರ್ಬೋದು. ಆಗಲೇ ತಾನೇ ನಾವು ಒಂದು ಪ್ರೇಮಿಗಳ ಗಮನಕ್ಕೆ ಸಿನಿಮಾ ಬಗ್ಗೆ ಒಂದು ನನ್ನ ಜೀವನದಲ್ಲೇ ಮಾಡದೇ ಇರೋ ಥರ ರಿವ್ಯೂ ಒಂದು ನಾರ್ಮಲಾಗಿ ನಾನು ಹೇಳಿದೆ ಅಷ್ಟು ದಿವಸ ಆದಮೇಲೆ. ಬಟ್ ನನಗೆ ಅನಿಸಿದೆ ಏನಂದರೆ, ಓಕೆ ಆದರೆ ನಿಮಗೆಲ್ಲ ಅದೇ ಹಳೇದೇ ಇಷ್ಟ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಿದೆ. ಸೊ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ, ಕೈಕಾಲು ನೋವಾದರೆ ನಾವೆಲ್ಲ ಮಾಡಿಸ್ತೀವಿ ಮಸಾಜು. ಕೈಕಾಲು ನೋವಾದರೆ ನಾವೆಲ್ಲ ಮಾಡಿಸ್ತೀವಿ ಮಸಾಜು. ಅದು ಪ್ರೇಮಿಗಳ ಗಮನಕ್ಕೆ ಯೂತಿಗೆ ಒಳ್ಳೆ ಮೆಸೇಜು. ಸೊ ಯೂತ್, ಪ್ರತಿಯೊಬ್ಬರು ಯೂತಿಗೂ ಅದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಒಂದೇ ಹುಡುಗಿರೆಲ್ಲ ಮಾಡ್ತಾರೆ ಮೋಡಿ, ಹುಡುಗಿರೆಲ್ಲ ಮಾಡ್ತಾರೆ ಮೋಡಿ. ಅದು ಹುಡುಗಿರು, ಗರ್ಲ್ಸು, ಲೇಡೀಸು ಪ್ರತಿಯೊಬ್ಬರು ಈ ಸಿನಿಮಾನ ಬಂದ್ಬಿಟ್ಟು ನೋಡಿ ಸಿನಿಮಾ. ಸೊ ನೀವೆಲ್ಲ ನಾನು ಹೇಳ್ತಾ ಇದ್ದೀನಿ ಪ್ರೇಮಿಗಳ ಗಮನಕ್ಕೆ ಏನಕ್ಕೆ ಅಂತ. ಇಲ್ಲಿ ಸರ್ ಇವರು ಸಾರಿ ಪ್ರೊಡ್ಯೂಸರ್ ಸರ್, ಅಯ್ಯೋ ಪ್ರೊಡ್ಯೂಸರ್ ಅಂತ ಆಗಬೇಕು. ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಹೇಳೋದು ಸರ್, ಅದು ಸುಬ್ಬ ಅಲ್ಲ ಸರ್. ನೀವು ಒಬ್ಬ ಸರ್, ಇವರು ಏನು ಗೊತ್ತಾ ಒಂದು ಇಷ್ಟ ಆಗೋದು, ಇವ್ರು ಬಂದಾಗ ಸ್ಟಾರ್ಟಿಂಗು ಇವ್ರು ಬಂದಾಗ ಅಯ್ಯೋ ಇವ್ರು ಏನಕ್ಕಪ್ಪ ಲವರ್ಸ್ಗೆ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಆದರೆ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಪ್ಲೀಸ್ ಬಾರಪ್ಪ ಅಂತ ಅಂದ್ಬಿಟ್ಟು ನಾವೇ ಅನ್ಕೋತೀವಿ ಜನ. ಈ ಥರ ಒಂದು ಕ್ಯಾರೆಕ್ಟರ್ ಏನಿಲ್ಲ ಬೈ ಸಿನಿಮಾ. ಇಷ್ಟೇ ನಾನು ಹೇಳ್ತೀನಿ ನೋಡಿ, ಎಸ್ ಬಿ ಸಿಂಪಲ್ ಅಂದರೆ ಸಿಂಪಲ್ಲು. ಏನು ಕಾನ್ಸೆಪ್ಟು ಅಂತಂದರೆ ಸಿನಿಮಾದು ಇಷ್ಟೇ ಕಾನ್ಸೆಪ್ಟು. ಇವಾಗ ಮದುವೆಗಿದ್ರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಮ್ಯಾರೇಜ್ ಗಿರೇಜ್ ಆಗಲ್ಲ, ಸುಮ್ಮನೆ ನಾವು ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸು. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಲಿವಿಂಗ್ ರಿಲೇಷನ್ಶಿಪ್ಪು. ಈ ಥರ ಅವ್ರ ಮಕ್ಕಳಿಗೆ ಯಾವ ಥರ ಅವ್ರು ನೋಡ್ಕೋಬೇಕು, ಫ್ರೀಡಮ್ ಕೊಡಿ, ಬೆಳೆಸಿ. ಅದು ಇಷ್ಟೊಂದೆಲ್ಲ ಫ್ರೀಡಮ್ ಕೊಡ್ರಿ, ಎಲ್ಲ ಹಾಳು ಮಾಡಿಬಿಡ್ತೀರಲ್ಲಿ. ಸಾರಿ ಸರ್, ನೀವು ಸೂಪರ್ ಸರ್. ಎಲ್ಲರೂ ಈ ಥರ ಯೂತು, ಲವರ್ಸು, ಸೊ ಯಾರ್ಯಾರಿದ್ದಾರೆ ಕಪಲ್ಸು, ಮತ್ತು ನಿಮ್ಮ ಎಸ್ಪೆಷಲಿ ಪೇರೆಂಟ್ಸು. ಸೊ ಯಾರ್ಯಾರು ಮಕ್ಕಳಿದ್ದಾರೆ, ಸೊ ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ಒಂದ್ಸರಿ ಈ ಥರ ಸಿನಿಮಾ ನೋಡಿದ್ರೆ ಎಲ್ಲ ಆಗಬಾರ್ದನ. ದಯವಿಟ್ಟು ಬಂದ್ಬಿಟ್ಟು ಒಂಥರ ಸಿನಿಮಾ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರೇಮಿಗಳ ಗಮನಕ್ಕೆ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಸೊ ಎಸ್ಪೆಷಲಿ ಗರ್ಲ್ಸ್ಗೆ, ಹುಡುಗಿರಿಗೆ ಹೇಳಿದ್ದೀನಿ, ಲೇಡೀಸ್ಗೆ ಸೊ ಮೆಸೇಜ್ ಇದೆ. ಸೊ ದಯವಿಟ್ಟು ಬಂದ್ಬಿಟ್ಟು ಎಲ್ಲರೂ ನೋಡಿ.